ಏನಾಗಿದೆ, ಅವ್ರ ಮೇಲೆ ಏನು ಆರೋಪ? ಸರ್, ನಾನು ಹುಡುಗಿ ಚಿಕ್ಕಪ್ಪ. ನಮ್ಮ ಹುಡುಗಿನ ವಿದ್ಯಾರಣ್ಯಪುರದಲ್ಲಿ ಸೂರಜ್ ಅನ್ನೋ ಹುಡುಗನಿಗೆ ಅರೇಂಜ್ ಮಾಡಿದ್ವಿ. ಮದುವೆ ಅವರೇ ಮಾಡಿಕೊಂಡ್ರು. ನಾವು ಪ್ಯಾಲೇಸ್ ಗ್ರೌಂಡಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿದ್ವಿ. ಅವ್ರು ನಮಗೆ ರಿಸೆಪ್ಷನ್ ಒಂದು ಮಾಡಿಕೊಡಿ ಅಂತ ಕೇಳಿದರು. ಸುಮಾರು ಒಂದು 45 ಲಕ್ಷ ಖರ್ಚು ಮಾಡಿ ಅವ್ರಿಗೆ ರಿಸೆಪ್ಷನ್ ಮಾಡಿದ್ವಿ ಪ್ಯಾಲೇಸ್ ಗ್ರೌಂಡಲ್ಲಿ. ಮತ್ತು ಮದುವೆ ಆಗಿದ್ದು ಬಂದು ಅಕ್ಟೋಬರ್ 29ಗೆ. ಅಕ್ಟೋಬರ್ 29 ಮದುವೆ ಆಗಿ ನೆಕ್ಸ್ಟ್ ಡೇನೇ ಅವ್ರ ಮನೆಗೆ ಕಳಿಸ್ಕೊಟ್ವಿ. ಅವ್ರ ಮನೆಗೆ ಹೋಗಿದ್ದ ದಿನದಿಂದ ಇವತ್ತಿನ ತನಕ ಅವಳು ನೆಮ್ಮದಿಯಾಗಿರಲಿಲ್ಲ ಸರ್. ಸಿಕ್ಕಾಪಟ್ಟೆ ಟಾರ್ಚರ್. ಏನು ಟಾರ್ಚರ್ ಅಂದರೆ, ನಿನ್ನ ಹತ್ರ ಎಷ್ಟು ಒಡವೆ ಇದೆ, ಯಾವಾಗ ತೊಗೊಬರ್ತೀಯಾ, ನಿನ್ನ ಹೆಸರಲ್ಲಿ ಏನು ಆಸ್ತಿ ಇದೆ, ಅದನ್ನು ಯಾವಾಗ ತೊಗೊಬರ್ತೀಯಾ. ಮತ್ತು ಅವರಿಬ್ಬರ ಮಧ್ಯೆ ಇವತ್ತಿನ ತನಕ ಗಂಡ ಹೆಂಡತಿ ಸಂಬಂಧನೇ ಇರಲಿಲ್ಲ. ಅದು ಇಂಪಾರ್ಟೆಂಟ್. ಅವಳು ಕೇಳಿದಾಳೆ, ಅದನ್ನು ನೀನು ಯಾಕೆ ಕೇಳ್ತೀಯ, ನನ್ನ ಇಷ್ಟ ಅಲ್ಲ, ನೀನು ಯಾವಾಗ ಇದೆಲ್ಲ ತೊಗೊಬರ್ತೀಯ ನಾನು ಆಗ ಯೋಚನೆ ಮಾಡ್ತೀನಿ. ಅಲ್ಲಿ ತನಕ ನಮ್ಮ ತಾಯಿ ಹೇಳಿದ್ದಾರೆ, ನನ್ನ ನಿನ್ನ ಸಂಬಂಧ ಇಷ್ಟೇ, ಇಲ್ಲ ಹೋಗ್ತೀಯಾ ಹೋಗು, ನಾನು ಇನ್ನೊಂದು ಮದುವೆ ಆಗ್ತೀನಿ. ರಿಸೆಪ್ಷನ್ ಆಗಿದೆ ಸರ್ ನವೆಂಬರ್ 23ಕ್ಕೆ. ಅಂದರೆ ಮ್ಯಾರೇಜ್ ಆಗಿ 1 ಮಂತ್ ಆದ್ಮೇಲೆ ರಿಸೆಪ್ಷನ್. ಅದು ಅವ್ರ ರಿಕ್ವೆಸ್ಟ್ ಮೇಲೆ ಡೇಟ್, ಆ ಡೇಟಿಗೆ ಮಾಡಿಕೊಟ್ರು. ಅವ್ರು ಹೆಂಗೆ ಕೇಳಿದಾರೋ ಹಂಗೆ ಮಾಡಿಕೊಟ್ಟಿದ್ವಿ. ಮದುವೆ ಅವರು ಮಾಡಿದ್ದಾರೆ. ನಾವು ನಮ್ಮ ಕಡೆಯಿಂದ ಏನು ಬೇಕೋ ಅವ್ರು ಏನು ಡಿಮ್ಯಾಂಡ್ ಇಟ್ಟಿದ್ರು ಅದನ್ನೆಲ್ಲ ಫುಲ್ಫಿಲ್ ಮಾಡಿದ್ವಿ. ಸೆಕೆಂಡ್ ಕಮ್ ಬಿಗ್ ರೂಟ್ ಅದು. ಅಂದರೆ ಮದುವೆ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಅವ್ರು ಏನು ನಿಮ್ಮ ಹತ್ರ ಕೇಳಿರಲಿಲ್ಲ? ಇಲ್ಲ, ಆಗೇನು ಕೇಳಿರಲಿಲ್ಲ ಸರ್. ಮದುವೆ ಆದ್ಮೇಲಿಂದ ಶುರು ಆಗಿದ್ದು. ಅವತ್ತಿಂದ ಆ್ಯಕ್ಚುಲಿ ಶ್ರೀಲಂಕಾ ಹನಿಮೂನ್ ಅಂತ ಶ್ರೀಲಂಕಾ ಪ್ಯಾಕೇಜ್ ಮಾಡ್ಕೊಂಡು 10 ಡೇಸಿಗೆ ಮಾಡ್ಕೊಂಡು ಹೋಗಿದ್ದು. ಇವತ್ತು ಬರಬೇಕಿತ್ತು ಅವ್ರು ರಿಟರ್ನ್. ಸಂಡೇನೇ ರಿಟರ್ನ್ ಕರ್ಕೊಂಬಂದ್ಬಿಟ್ಟಿದ್ದಾರೆ. ಅರ್ಲಿಯಾಗಿ 5 ಡೇಸಿಗೆ ಕರ್ಕೊಬಂದಿದ್ದಾರೆ. ಏನಕ್ಕೆ ಕರ್ಕೊಬಂದಿದ್ದಾನೆ ಅಂತ ಇವರು 22nd ಹೋಗಿದ್ದಾರೆ. ಸಂಡೇ ಅವರು ಈವ್ನಿಂಗ್ ಬಂದಿದ್ದಾರೆ. ಬಂದಮೇಲೆ ತಾಯಿ ಕಾಲ್ ಮಾಡಿದ್ದಾರೆ. ಸೊ ತಂದೆ ತಾಯಿ ಜೊತೆಲಿ ಒಂದು ಇಬ್ಬರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋಗಿ ಏನಕ್ಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಬಂದಿದ್ದು ಅಂತ ಕೇಳಿದ್ದಾರೆ. ಅದಕ್ಕೆ ಅವನು ಏನೂ ರೆಸ್ಪಾಂಡ್ ಮಾಡದೆ ಇವ್ರಿಗೆ ಬಾಯಿಗೆ ಬಂದಂಗೆ ಬೈದು ಮನೆಯಿಂದ ಆಚೆ ಹೋಗಿ ಏನಕ್ಕಿದ್ದೀರ ಅಂತ ಕರ್ಕೊಂಡೋಗಿ ನಿಮ್ಮ ಮದುವೆ ಬೇಡ ನನಗೆ ಆ ಥರ ಮಾತಾಡಿ. ಆಗ ಇವ್ರು ಏನು ಮಾಡಿದ್ದಾರೆ, ಕರ್ಕೊಂಡು ವಾಪಸ್ ಬಂದಮೇಲೆ ಅವಳು ನಿನ್ನೆ ಈ ಥರ ಮಾಡಿಸ್ತಾರೆ. ಹಾಸ್ಪಿಟಲ್ ಬಂದಿದ್ದಾರೆ. ಇವಾಗ ಏನಂತ ಹೇಳಿದ್ರೆ ಆ ಹುಡುಗಿ ಕಂಡೀಷನ್ ಹೇಗಿದೆ ಸರ್? ನಿನ್ನೆ ಅದಾದಮೇಲೆ ನಾವಿಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಬಂದ್ವಿ. ಇಲ್ಲಿಂದ MLC ಆಯಿತು, ಪೊಲೀಸರು ನೋಟಿಫಿಕೇಶನ್ ಇತ್ತು. ಮತ್ತು ಪೊಲೀಸವ್ರು ಬಂದು ಇಲ್ಲಿ ಮಾಜರ್ ಮಾಡಿ ಹೋದರು. ಅದಾದಮೇಲೆ ನಮ್ಮನ್ನು ಕರೆದು ನಾವು ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ಸೊ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. ಆಮೇಲೆ ಈ ಥರ ಏನು ನಡೆದಿದೆ ಅದೆಲ್ಲ, ಯಾಕಂದರೆ ಹುಡುಗಿ ಅದನ್ನೆಲ್ಲ ಬಂದು ಅವರ ತಂದೆ ಹತ್ರ ಮತ್ತು ಅವರ ತಾಯಿ ಹತ್ರ ಎಲ್ಲ ಹೇಳಿದಾಳೆ. ನಾನು ಚಿಕ್ಕಪ್ಪ ಆಗಬೇಕು. ಸೊ ಅವ್ರ ಹತ್ರ ಎಲ್ಲ ಹೇಳಿದಾಗ ಆ ಹುಡುಗಿ ಏನೇನು ಹೇಳಿದ್ಲು ಅದೇ ರೀತಿ. ಮತ್ತು ಇವರು ಅವ್ರ ಮನೆಗೆಲ್ಲ ಹೋಗಿದ್ರು. ನಮ್ಮ ಅಣ್ಣ ಎಕ್ಸ್ಪ್ಲೇನ್ ಮಾಡ್ದಂಗೆ ಅವ್ರ ಮನೆಗೆಲ್ಲ ಹೋದಾಗ ಅಲ್ಲೇನು ನಡೀತು ಇನ್ಸಿಡೆಂಟು ಎಲ್ಲ ಹೇಳಿ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟು ಅದು FIR ಆಗಿದೆ ಸರ್ ಈಗ. ಸೊ ಡಾಕ್ಟರ್ ಬಂದ್ಬಿಟ್ಟು ಹುಡುಗಿ ಕಂಡೀಷನ್ನು ಕ್ರಿಟಿಕಲ್ ಇದೆ ಸರ್. ತುಂಬ ಇನ್ನೋಸೆಂಟ್ ಸರ್ ಆ ಹುಡುಗಿ. ಪಾಪ ಆ ಹುಡುಗಿ ಥರ ಆಗಿರೋದು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ತಡೆಯೋಕ್ಕಾಗ್ತಿಲ್ಲ ಸರ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.